ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಾರಕೊಂಬಿ ಗ್ರಾಮದ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭೀಕರ ಬಾಯ್ಲರ್ ಸ್ಫೋಟ ದುರಂತದಲ್ಲಿ 8 ಮಂದಿ ಬಡ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ದುರಂತಕ್ಕೆ ನೇರ ಕಾರಣರಾದ ಕಾರ್ಖಾನೆ ಮಾಲೀಕರ ವಿರುದ್ಧ ಇದುವರೆಗೆ ಯಾವುದೇ ದೂರು ದಾಖಲಾಗದೆ ಕೇವಲ ಕಾರ್ಖಾನೆ ನೌಕರರ ಮೇಲೆ ಮಾತ್ರ ಪ್ರಕರಣ ದಾಖಲಿಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರ್ಖಾನೆಯಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಬಾಯ್ಲರ್ ದುರಸ್ತಿ ಕಾರ್ಯ ನಡೆಸಿದ್ದೇ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಬಲವಾಗಿವೆ. ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಮಿಕರನ್ನ ಅಪಾಯಕ್ಕೆ ದೂಡಿದ ಪರಿಣಾಮ 8 ಅಮೂಲ್ಯ ಜೀವಗಳು ಬಲಿಯಾಗಿವೆ ಎಂದು ಮೃತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರಂತದ ಬಳಿಕ ಸೂಕ್ತ ಪರಿಹಾರ ಹಾಗೂ ನ್ಯಾಯಕ್ಕಾಗಿ ಮೃತ ಕಾರ್ಮಿಕರ ಸಂಬಂಧಿಕರು ಶವವಿಟ್ಟು ಪ್ರತಿಭಟನೆ ನಡೆಸಿದ್ರೂ ಆಡಳಿತ ಹಾಗೂ ಪೊಲೀಸರ ನಿರ್ಲಕ್ಷ್ಯ ಮುಂದುವರೆದಿದೆ ಎಂಬ ಆರೋಪ ಕೇಳಿಬರ್ತಿದೆ. ಬಡ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದರೆ ಯಾರ್ಯಾರು ಜವಾಬ್ದಾರಿ ಅಂದರೆ ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ. ಅವ್ರದ್ದು SOP ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ, ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. ಯಾವಾಗ ಆಗಿದೆ ಅಂದ್ರೆ ಆ ಘಟನೆ ಬಗ್ಗೆ ಈಗ ನಾನು ಚಾರ್ಜ್ ಈಗ ಕಂಪ್ಲೇಂಟ್ ಇದರಲ್ಲಿ 2 ವಿಚಾರ. ಒಂದು ಅಲ್ಟಿಮೇಟ್ ಯಾರ್ದು ನೆಗ್ಲಿಜೆನ್ಸ್ ಬರುತ್ತೆ ಅಂದ್ರೆ ಮುಂದೆ ನಾವು ಸೇರಿಸ್ತೀವಿ. ಈಗ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದನ್ನು ಸೇರಿಸಿದ್ದೀವಿ. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಫ್ಯಾಕ್ಟ್ರಿ ನಡೆಸುವ ಸಂದರ್ಭದಲ್ಲಿ ಅವರು ಬೇಸಿಕ್ ಪ್ರಿಕಾಷನ್ಸ್ ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕೋ ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸ್ ಅಲ್ಲಿ ಇರ್ತದೆ. ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ವಾ ಅಂದ್ರೆ ನಮಗೆ ಗೊತ್ತಿರಲ್ಲ. ವಿಚಾರಣೆಯಲ್ಲಿ ನಮಗದು ಗೊತ್ತಾಗುತ್ತದೆ. ಒಂದು ವೇಳೆ ಅದು ನೇಮಿಸಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲಂದ್ರ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರುವವರೆಗೂ ಬರ್ತದೆ. ಘಟನೆ ನಡೆದು 2 ದಿನಗಳಾದರೂ ಈವರೆಗೂ ಯಾರ ಬಂಧನವೂ ಆಗಿಲ್ಲ. ವಿಕ್ರಮ್ ಇನಾಮದಾರ್, ವೇಚಿ ಮೆಟ್ಗೂಡ್ ಹಾಗೂ ಪ್ರಭಾಕರ್ ಕೋರೆ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದ್ದ ಪೊಲೀಸರು ಮೌನ ವಹಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಅದರಲ್ಲಿ ನಮ್ಮೂರಿನ ಯುವಕ ಒಬ್ಬ ಹಾಗೂ ನನ್ನ ಬಾಲ್ಯ ಸ್ನೇಹಿತ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್, ಈತ ಇನ್ನೂ ಯುವಕನಾಗಿದ್ದು ತನ್ನ ಮದುವೆ ಆಸೆಗಾಗಿ ತನ್ನ ಕ್ಯಾರಿಯರ್ ಅನ್ನು ಸೆಟ್ ಮಾಡ್ಕೊಳ್ಳಲು ಈ ಕಾರ್ಖಾನೆಗೆ ಹೋಗಿದ್ದ. ಆದ್ರೆ ಈ ಕಾರ್ಖಾನೆಯಲ್ಲಿ ಅವರ ತಾಂತ್ರಿಕ ದೋಷದಿಂದ ಅದು ಸ್ಫೋಟವಾಗಿ ಆ ಯುವಕ ಇವತ್ತು ಮೃತಪಟ್ಟಿದ್ದಾನೆ. ಆದರೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಇನ್ನೂವರೆಗೂ ಆ ಮೃತಪಟ್ಟ ಯುವಕನ ಕುಟುಂಬಕ್ಕಾಗಲಿ ನಿನ್ನೆಯಿಂದ ಇಲ್ಲಿಯವರೆಗೂ ಮೃತಪಟ್ಟ ಯುವಕರ ಕುಟುಂಬಕ್ಕಾಗಲಿ ಯಾವುದೇ ಸಾಂತ್ವನವನ್ನು ಹೇರುವುದಿಲ್ಲ. ಹಾಗೂ ತಕ್ಷಣದಲ್ಲಿ ಯಾವುದೇ ಘೋಷಣೆಯನ್ನು ಅವರ ಕುಟುಂಬ ನಡೆಯುವುದಕ್ಕಾಗಿ ಅವರ ಕುಟುಂಬ ನಿರ್ವಹಣೆಗೆ ಬೇಕಾಗುವಂತ ಪರಿಹಾರವನ್ನು ಯಾವುದೇ ಘೋಷಣೆ ಮಾಡಿರುವುದಿಲ್ಲ. ಆದ ಕಾರಣ ನಾವು ಆತ ನಮ್ಮೂರ ಯುವಕನಾಗಿದ್ದು ನಮಗೆ ಹೆಮ್ಮೆ ಇದೆ. ಆತ ಎಂತ ಯುವಕ ಎಂದು ಹೆಮ್ಮೆ ಇದೆ. ಆದ ಕಾರಣ ನಮ್ಮೂರಿನ ದೈವ ಎಲ್ಲ ಕೂಡಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಕಾರ್ಖಾನೆಯ ಮಾಲೀಕರು ಬಂದು ಇಲ್ಲಿ ಮಾಧ್ಯಮದ ಎದುರು ಅವನಿಗೆ ಪರಿಹಾರ ಘೋಷಿಸಿ ಅವನಿಗೆ ಒಂದು ಕುಟುಂಬ ನಿರ್ವಹಣೆಗೆ ಒಂದು ದಾರಿ ಮಾಡಿ ಕೊಡಬೇಕೆಂದು ಇವತ್ತು ನಾವು ಇಲ್ಲಿ ನಮ್ಮ ಚೆನ್ನಮ್ಮ ಸರ್ಕಲ್ ಬೈಲಹೊಂಗಲದಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ. ಈ ಪ್ರತಿಭಟನೆಯು ಕಾರ್ಖಾನೆಯ ಮಾಲೀಕರು ಇಲ್ಲಿ ಬರೆಯುವವರೆಗೂ ನಡೆಯುತ್ತದೆ. ಅವರು ಒಂದೇ ಬರೆಯದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ಬಿಡುವುದಿಲ್ಲ. ಇದು ಕಾರ್ಖಾನೆ ಮಾಲೀಕರಿಗೆ ಎಚ್ಚರ. ನೀವು ಬರುವವರೆಗೂ ನಾವು ಏರುವುದಿಲ್ಲ.
ಈ ನಮ್ಮ ದೈವ ಇನ್ನು ಮುಂದೆ ಆದರೂ ಇನ್ನು ಅವು ಹೋರಾಟವನ್ನು ಮಾಡುತ್ತೇವೆ. ಇದಕ್ಕೆಲ್ಲ ನೀವೇ ಹೊಣೆ ಆಗುತ್ತೀರಾ. ಆದಷ್ಟು ಬೇಗನೆ ನೀವು ಬಂದು ಮಾಧ್ಯಮದ ಎದುರು ನಿಮ್ಮ ಏನು ಆ ಘೋಷಿಸತಕ್ಕಂತ ಪರಿಹಾರವನ್ನು ಘೋಷಿಸಿದಲ್ಲಿ ನಾವು ಈ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುತ್ತೇವೆ. ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಸೇರಿ 3 ನೌಕರರ ವಿರುದ್ಧ ಮಾತ್ರ ಪ್ರಕರಣ ದಾಖಲಿಸಲಾಗಿದ್ದು, ಮಾಲೀಕರ ವಿರುದ್ಧ ದೂರು ದಾಖಲಾಗದಿರುವುದು ತನಿಖೆ ಮೇಲೆ ಪ್ರಭಾವಿಗಳ ಒತ್ತಡವಿದೆಯೇ ಎಂಬ ಶಂಕೆ ಹುಟ್ಟುಹಾಕಿದೆ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯಕ್ಕಾಗಿ ಮೃತರ ಕುಟುಂಬಗಳು ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನು ಪ್ರಭಾಕರ್ ಇನಾಮದಾರ ಕಾರ್ಖಾನೆ, ಪ್ರಭಾಕರ್ ಕೋರೆ ಆಡಳಿತದ ಕಾರ್ಖಾನೆಯಲ್ಲಿ ಸುಮಾರು 8 ಜನ ಬಾಯ್ಲರ್ ಪ್ರಾಬ್ಲಮ್ ಆಗಿ 8 ಜನ ಇವತ್ತು ತಮ್ಮ ಪ್ರಾಣವನ್ನು, ಈಗಾಗಲೇ 7 ಜನ ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು 8ನೇದವ್ರು ಕೂಡ ಸೀರಿಯಸ್ ಅದಾರ. ಆ ಕುಟುಂಬಕ್ಕೆ ಹೋಗಿ ಈಗ ತಕ್ಷಣ ಹೋಗಿ ಸಾಂತ್ವನನ್ನ ಈ ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ಈ ನಮ್ಮದೆಲ್ಲ ದುರ್ದೈವ. ಇವ್ರಿಗೆಲ್ಲ ನಮ್ಮನ್ನ ಏನು ತಿಳ್ಕೊಂಡಾರಪ್ಪ ಅಂದ್ರೆ ಇವೇನು ಬಿಡೋಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತನ್ನೋಂಥ ಕಲ್ಪನಾ ಆಯ್ತು. 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿರೋದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ? ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡೋಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀನಿ. ಅವ್ರು 1 ಕೋಟಿಯಾರ ಕೇಳ್ರಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳ್ರಿ. 1 ಕೋಟಿ ರೂಪಾಯಿ ಆದರೂ ಪ್ರಭಾಕರ್ ಕೋರೆ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಪಿತನ ಬಿಟ್ಟು ಇಲ್ಲಿ ಶವ ಇಟ್ಟು ಬೈಲೊಂಗಲ ಚೆನ್ನಮ್ಮಾಜಿ ಸರ್ಕಲ್ ಮುಂದೆ ನಮ್ಮ ದುರ್ದೈವ ಕೇಳ್ರಿ. ಇದೆಂಥ ಪ್ರಜಾಪ್ರಭುತ್ವ, ಎಂಥ ಸ್ವತಂತ್ರ. ಜಿಲ್ಲಾಡಳಿತ ಕೂಡ ಜವಾಬ್ದಾರಿ ಇರ್ಬೇಕು, ಪೊಲೀಸ್ ಇಲಾಖೆ ಜವಾಬ್ದಾರಿ ಇರ್ಬೇಕು. ಅಂಥವ್ರ ಮೇಲೆ ಕಾನೂನು ಕ್ರಮ ಕೂಡ ತಗೋಬೇಕು. ವಿಚಾರ ಮಾಡ್ರಿ. ಇವತ್ತು ನಿಜವಾಗಿಯೂ ಮಾಲಕರ ಮೇಲೆ ಆಗ್ಬೇಕು. ಮಾಲಕರ ಸೇಫ್ಟಿ ಮೇಂಟೈನ್ ಮಾಡ್ಬೇಕು. ಇವತ್ತು ಇದು ಒಂದೇ ಅಲ್ಲ, ಇನ್ನು ಮುಂದೆ ಏನಾದ್ರು ಸಡ್ಲು ಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಅನಾಹುತ ಆದರೂ ಕೂಡ ಇವ್ರು ಯಾರೂ ಕೇರ್ ಮಾಡೋದಿಲ್ಲ. ಮಾಲಕರ ಮೇಲೆ FIR ಆಗಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಾವು ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವು ಇಲ್ಲಿ ಹೇಳಂಗಿಲ್ಲ. ಈಗಾಗಲೇ ಆ ಗ್ರಾಮಸ್ಥರೆಲ್ಲ ಆ ಶರೀರವನ್ನು ಇಲ್ಲೇ ಇಟ್ಕೊಂಡರು. ಅವ್ರ ಜೊತೆ ನಾವು ಕೂಡ ಇಲ್ಲೇ ಕೊಡ್ತೀವಿ. ನೌಕರಿ ಕೂಡ ಕೊಡ್ಬೇಕು, ಆ ಕುಟುಂಬಕ್ಕೆ ಕಡ್ಡಾಯವಾಗಿ ಕೊಡ್ಬೇಕು, ರಕ್ಷಣೆ ಮಾಡ್ಬೇಕು. ಬದುಕಿರೋರಿಗೆ ಕಾರ್ಖಾನೆ ಮಾಲೀಕರ ಆ ಕುಟುಂಬನ ರಕ್ಷಣೆ ಮಾಡ್ಬೇಕು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.